ಅಬ್ಬಾ ಈಗಷ್ಟೇ ನೀನು ಫುಟ್ಪಾತ್ ಆದ್ರೂ ಪರವಾಗಿಲ್ಲ ಅಂದ್ಯಲ್ಲಮ್ಮ. ಅಷ್ಟಕ್ಕೂ ಏನ್ ಮಾಡ್ತಿದಾರಕ್ಕ ಇವರು? ಅತ್ತೆ ಇಲ್ಲಿಗ್ ಬಂದು ಸ್ಟೋರ್ ರೂಮ್ ಕೀಸ್ ತಗೊಂಡು ಮತ್ತೆ ಹೋದ್ರು. ಅಷ್ಟಕ್ಕೂ ಏನ್ ಮಾಡಕ್ ಹೋಗ್ತಿದನ್ ವಾಲಿ? ಸರಿ ಬಿಡು, ನನ್ ಪಾಡ್ ನಾನೇನೋ ಅನುಭವಿಸ್ತೀನಿ. ಆದ್ರೆ ಇವತ್ ಒಂದೇ ದಿನ, ನಾಳೆ ಅವಳು ಇರೋದಿಲ್ಲ ಅಲ್ವಾ? ಆದ್ರೆ ಹುಷಾರು ಕಣೋ, ನೀನ್ ಏನೇ ಮಾಡಿದ್ರು ನೀನ್ ಮಾಡ್ದಾಗಿರ್ಕೊಡ್ದು. ಹಾಗೆ ಮಾಡ್ತೀನಮ್ಮ, ನಾನ್ ನೋಡ್ಕೋತೀನಲ್ಲ. ನೀನು ಹೋಗಿ ಈಗ. ಅಷ್ಟಕ್ಕೂ ನೀನ್ ಏನೋ ಮಾಡ್ತಿದ್ಯಾ? ಹೇಳಿದ್ರೆ ವರ್ಕೌಟ್ ಆಗಲ್ಲ ಅಮ್ಮ, ಈ ಸಲ ಹೇಳ್ದೇನೆ ಮಾಡ್ತೀನಿ ನೋಡು. ಸರಿ, ಹಾ, ಏನಾದ್ರೂ ಬೇಕಾದ್ರೆ ನನ್ನನ್ ಕರಿ, ಬಾಗ್ಲ ಹತ್ರನೇ ಮಲ್ಗಿರ್ತೀನಿ. ಆಯ್ತಮ್ಮ, ಹೋಗೀಗ. ಹೋಗು. ಅಮ್ಮ, ನಾನು ಟೇಬಲ್ ಫ್ಯಾನ್ ತರ್ತೀನಿ. ಸಾರಿ ಅಮ್ಮ, ನನ್ನ ಪ್ಲಾನೇ ಬೇರೆ, ನಿನ್ನ ಎಕ್ಸ್ಪೆಕ್ಟೇಷನ್ಸೇ ಬೇರೆ. ಎರಡೂ ಸೆಟ್ ಆಗಲ್ಲ. ಸ್ವಲ್ಪ ದಿನ ನೀನು ಇಲ್ಲೇ ಇರಬೇಕು. ಐ ಆಮ್ ಸಾರಿ. ಹಾ, ಅಯ್ಯೋ, ಇದೇನಿದು ಇಷ್ಟೊಂದು ಕತ್ಲೆ ಇದೆಯಲ್ಲ? ಏ ವಾಲಿ, ಇದೇನು ಲಾಕ್ ಮಾಡ್ಕೊಂಡು ಹೋಗ್ಬಿಟ್ನಲ್ಲ? ಏ ವಾಲಿ, ಬಾಗಲ್ ತೆಗಿಯೋ. ಏಯ್, ಯಾಕೋ ಬೀಗ ಹಾಕೊಂಡು ಹೋಗಿದ್ಯಾ? ವಾಲಿ, ಗೊತ್ತಾಗ್ದೆ ಹಾಕ್ಬಿಟ್ನಾ? ಬೇಕು ಅಂತ ಹಾಕದ್ನ? ವಾಲಿ, ಬೇಕು ಅಂತಾನೆ ಹಾಕಿರ್ತಾನೆ. ಅಂದ್ರೆ ನಾನು ಆಚೆ ಬರಬಾರ್ದು ಅಂತ ಮಾಡಿದ್ನಾ? ಅಂದ್ರೆ ರಾಜಲಕ್ಷ್ಮಿನ ಸಾಯಿಸ್ಬೇಕು ಅಂತ ಪ್ಲಾನ್ ಹಾಕಿಲ್ಲ. ಹೆಂಡತಿ ಜೊತೆ ರೂಮಲ್ಲಿ ಮಲ್ಕೊಳ್ಳೋದಕ್ಕೆ ಅಮ್ಮನ್ಗೆ ಮೋಸ ಮಾಡ್ಬಿಟ್ಟ. ವಾಲಿ, ಏ ವಾಲಿ, ಹಾ, ಈ ಕತ್ಲೆನಲ್ಲಿ ಹೇಗಪ್ಪ ಮಲ್ಕೊಳ್ಳೋದು? ಅಯ್ಯೋ, ಮಗನ್ಗೋಸ್ಕರ ಅನ್ಸರ್ಸ್ಕೊತೀನಿ ಅಂತ ಹೇಳ್ದೆ, ಇಂಥ ಒಳ್ಳೆ ಮಗನ್ಗೋಸ್ಕರನ? ಏ ವಾಲಿ, ಬಾಗಲ್ ತೆಗಿಯೋ. ಮೊದ್ಲೇ ಅಸ್ತಮ, ಈ ಧೂಳಲ್ಲಿ ಬೆಳಗ್ಗೆವರೆಗೂ ಇದ್ರೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಬಾವಾ, ಇಲ್ಲಿದ್ಯಾ? ದಿನ ಪುಟಾಣಿ ಹತ್ರ ಮಾತಾಡೋದಕ್ಕೋಸ್ಕರ ಚಂದ್ರ ಬೇಗ ಬರ್ಲಿ ಅಂತ ನಾನ್ ಕಾಯ್ತಿದ್ದೆ. ಇವತ್ತು ನೀನ್ ನೋಡ್ತಾ ಇದ್ಯಾ? ಸರಿ, ಸ್ವೀಟ್ ತಿಂದೆ ಬಂದಿದ್ಯಾ? ತಗೋ ಬಾವಾ. ತಿನ್ಬೇಕನ್ನಿಸ್ತಾ ಇಲ್ಲ, ನನ್ ಮೂಡ್ ಚೆನ್ನಾಗಿಲ್ಲ ವೈದೇಹಿ. ನಾ ಹೇಳೋದನ್ ಕೇಳಿದ್ರೆ ನಿನ್ ಮೂಡು ಸರಿ ಹೋಗ್ಬಿಡತ್ತೆ. ನಿಜವಾಗ್ಲೂನೇ ತಿಂತ್ಯಾ ಬಾವಾ? ಏನು? ನಮ್ ಪ್ಲಾನ್ ಸಕ್ಸಸ್ ಬಾವಾ. ವಾಲಿ ರಾಜಲಕ್ಷ್ಮಿ ಸೆರೆಗೆ ಇಟ್ಕೊಂಡು ತಿರ್ಗಾಡ್ತಿದ್ದಾನೆ. ಮಧ್ಯಾಹ್ನ ನನ್ನ ಹೆಂಡತಿ ಕೆಲಸದವಳಲ್ಲ ಅಂತ ಅಂದಿದ್ದ, ಅದ್ ಗೊತ್ತಿದ್ಯಲ್ಲ? ಅದಲ್ಲ ಬಾವಾ, ಈಗ ಅದಕ್ಕೂ ಮಿಗಿಲಾಗಿ ರಾಜಲಕ್ಷ್ಮಿನ ತನ್ನ ರೂಮಲ್ಲಿ ಮಲ್ಕೊಳ್ಳೋಕ್ ಬಿಟ್ಟು ಸುವರ್ಣ ಅತ್ತೆನ ಸ್ಟೋರ್ ರೂಮ್ ಕಳ್ಸಿದ್ದಾನೆ. ಹೌದಾ? ಅದಕ್ ಸ್ವಾಹ ಚಿಕ್ಕಮ್ಮ ಒಪ್ಕೊಂಡಿದ್ದಾರೆ ಬಾವಾ. ಅವರು ಕೂಡ ತನ್ ಮಗನ್ ಸಂತೋಷಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಹೊರಟೋದ್ರು. ಇನ್ ಮುಂದೆ ವಾಲಿ ಸುವರ್ಣ ಅತ್ತೆ ಕಡೆಯಿಂದ ಯಾರಿಗೂ ಯಾವ ಅಪಾಯನೂ ಬರಲ್ಲ ಅನಿಸ್ತಾ ಇದೆ. ಈ ಸಂತೋಷದ ಸಮಯದಲ್ಲಿ ಸ್ವೀಟ್ ತಿನ್ನು ಬಾವಾ. ವಾಲಿ ನಿಜವಾಗ್ಲೂ ಬದಲಾಗಿದ್ರೆ ಅದಕ್ಕಿಂತ ಹೆಚ್ಚಿನ ಇನ್ನೇನ್ ಬೇಕು ವೈದೇಹಿ? ನೀನ್ ಹೇಳ್ದಾಗೆ ಆಗಿದ್ರೆ ಆ ಕ್ರೆಡಿಟ್ಸ್ ಎಲ್ಲ ನಿನ್ಗೇನೆ. ನೀನ್ ತಿನ್ನು ಬಾವಾ. ಹಾ, ಅಷ್ಟಕ್ಕೂ ಈ ಕ್ರೆಡಿಟ್ ನಂದಲ್ಲ ಬಾವಾ, ನಮ್ದು, ನಮ್ಮಿಬ್ರದು. ಇನ್ನು ವಾಲಿ ಸಮಸ್ಯೆ ಮುಗ್ದ ಹಾಗೇನೆ. ಇನ್ನು ಉಳ್ದಿರೋದು ಆ ಶಾಪ ಮಾತ್ರ. ಅದು ಕೂಡ ಹೊರಟು ಹೋದ್ರೆ ಎಲ್ಲಾ ಸಮಸ್ಯೆಗಳು ಹೋದ ಹಾಗೆ. ನಿಜಾನೇ. ಆದ್ರೆ ಆ ಶಾಪ ಕಳಿಬೇಕು ಅಂದ್ರೆ ಒಡವೆ ಎಲ್ಲಿದೆ ಅಂತ ಗೊತ್ತಾಗ್ಬೇಕು. ಆದ್ರೆ ಅದ್ರ ಬಗ್ಗೆ ಹೇಗ್ ತಿಳ್ಕೊಳ್ಳೋದು? ಏನ್ ಮಾಡಿದ್ರು ಗೊತ್ತಾಗ್ತಾ ಇಲ್ವಲ್ಲ. ಇಲ್ಲ ಬಾವಾ, ಗುರುಗಳು ಹೇಳಿರೋ ಸಮಯಕ್ಕಿಂತ ಮುಂಚೆನೆ ಸಿಗತ್ತೆ. ನನಗ ನಂಬಿಕೆ ಇದೆ. ಏನೋ ನಮ್ ಪುಟಾಣಿನೇ ದಾರಿ ತೋರ್ಸತ್ತೇನೋ. ಪುಟಾಣಿ, ಅಮ್ಮ, ಪುಟಾಣಿ ಬಾವಾ. ಈಗಷ್ಟೇ ಪುಟಾಣಿ ಬಗ್ಗೆ ಮಾತಾಡ್ದೆ ಅಲ್ವಾ? ಕೂಗ್ತಾ ಇದೆ ನೋಡು.
ಅಮ್ಮ ಪುಟಾಣಿ, ಹೇಳಮ್ಮ. ಮನೇಲಿ ಬದ್ಲಾಗಲ್ಲ ಅನ್ಕೊಂಡವ್ರೆಲ್ಲ ಬದ್ಲಾಗ್ತಾ ಇದ್ದಾರೆ. ಆದ್ರೆ ಆ ಶಾಪ ಹೋಗೋ ದಾರಿ ಗೊತ್ತಾಗ್ತಾ ಇಲ್ಲ. ನಿನ್ಗೇನಾದ್ರೂ ಗೊತ್ತಾದ್ರೆ ಹೇಳು ತಾಯಿ. ನಿಮ್ಮಪ್ಪ ಅಮ್ಮ ಮಾತ್ರ ಅಲ್ಲ, ನಮ್ ವಂಶನೇ ಕಾಪಾಡಿದ ಪುಣ್ಯ ಬರತ್ತೆ. ಹೇಳು ಪುಟಾಣಿ. ಆ ಶಾಪಕ್ಕೆ ಪರಿಹಾರ ಮತ್ತೆ ಪ್ರಾಣಾಪಾಯ ಎರಡೂ ದೇವಸ್ಥಾನದಲ್ಲೇ ಆಗುತ್ತೆ. ನಾವಿಲ್ ಬರ್ತಿರೋ ವಿಷಯನ ದೇವಾಂಶ್ಗಾಗ್ಲಿ ಮನೆಯವ್ರಿಗಾಗ್ಲಿ ಯಾಕೆ ಹೇಳಿಲ್ಲ? ಗುಡಿಗೆ ಹೋಗ್ತೀವಿ ಅಂತಂದ್ರೆ ದೇವಾಂಶ್ ಯಾಕೆ ಬೇಡ ಅಂತಾನೆ? ಮೊದ್ಲೇ ಯಾವಾಗ ಏನಾಗುತ್ತೋ ಅಂತ ಮನೆಯವರೆಲ್ಲ ಭಯ ಪಟ್ಕೊಂಡಿದ್ದಾರೆ. ನಾವೀಗ ಹೊರಗೆ ಬಂದಿದೀವಿ ಅಂತ ಗೊತ್ತಾದ್ರೆ ಇನ್ನೆಷ್ಟು ಭಯ ಪಟ್ಕೊಂತಾರೋ. ಆ ಭಯದಿಂದ ವಿಮುಕ್ತಿಗೋಸ್ಕರ ಇಲ್ಲಿಗೆ ಬಂದಿದೀವಿ ಅಕ್ಕ. ಎಲ್ಲಾ ಸಮಸ್ಯೆಗೂ ಪರಿಹಾರ ಇಲ್ಲೇ ಸಿಗತ್ತೆ. ಏನು ಪರಿಹಾರನಾ? ಹೌದಕ್ಕ. ನಮ್ ಕುಟುಂಬನ ಕಾಡ್ತಾ ಇರುವಂತ ಶಾಪಕ್ಕೆ, ನಮ್ ಕುಟುಂಬದಲ್ಲಿ ನಡೀತಾ ಇರೋ ಅಪಾಯಗಳಿಗೆ, ಅಕಾಲ ಮರಣಗಳಿಗೆ ಎಲ್ಲದಕ್ಕೂ ಪರಿಹಾರ ಇಲ್ಲೇ ಇದೆ. ಈ ದೇವಸ್ಥಾನದಲ್ಲೇ ಇದೆ. ನಿಜವಾಗ್ಲೂ ಇಲ್ಲೇ ಇದೆಯಾ? ಹೌದಕ್ಕ. ಮತ್ತೆ ನಿಂಗೆ ಅಷ್ಟೊಂದು ನಂಬಿಕೆ ಇದ್ಮೇಲೆ ಮನೆಯವ್ರಿಗೆ ಹೇಳ್ಬೋದಿತ್ತಲ್ವಾ? ಹೇಳಿದ್ರೆ ಬರಕ್ ಬಿಡಲ್ಲ. ಬರಕ್ ಬಿಡೋದಿಲ್ವಾ? ಯಾಕೆ? ನಮ್ ಎಲ್ಲಾ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂತಂದ್ರೆ ಯಾಕೆ ಬರಕ್ ಬಿಡೋದಿಲ್ಲ? ಕಾರಣ ಏನು ವೈದೇಹಿ? ಇಲ್ಲಿಗೆ ಬಂದಾಗಿಂದ ನನ್ ಬಲ್ಗಣ್ಣು ಅದರ್ತಾ ಇದೆ. ನನ್ ಮನ್ಸಲ್ಲಿ ಯಾಕೋ ಭಯ ಆಗ್ತಾ ಇದೆ. ಏನಾದ್ರೂ ಆಗೋದ್ರಲ್ಲಿದ್ಯಾ ವೈದೇಹಿ? ಕ್ಷಮಿಸ್ಬಿಡು ಅಕ್ಕ. ನಿನ್ಗೆ ನಿಜ ಹೇಳ್ದೆ ಕರ್ಕೊಂಬಂದ್ಬಿಟ್ಟೆ. ಪರಿಹಾರದ ಜೊತೆಗೆ ಅಪಾಯ ಕೂಡ ಇಲ್ಲೇ ಇರೋದು.